ಓದಿದ್ದನ್ನು ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳಲು ಕೆಲವು ಪರಿಣಾಮಕಾರಿ ಅಧ್ಯಯನ ಸಲಹೆಗಳು ಇಲ್ಲಿವೆ. 1. ಅರ್ಥ ಮಾಡಿಕೊಂಡು ಓದಿ. ನೀವು ಓದುತ್ತಿರುವ ವಿಷಯವನ್ನು ನಿಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರದ ರೂಪದಲ್ಲಿ ಕಲ್ಪಿಸಿಕೊಳ್ಳಿ. ಉದಾಹರಣೆಗೆ, ಇತಿಹಾಸ ಓದುತ್ತಿದ್ದರೆ ಘಟನೆಗಳನ್ನು ಕಣ್ಣು ಮುಂದೆ ನಡೆಯುತ್ತಿರುವಂತೆ ಊಹಿಸಿಕೊಳ್ಳಿ. ಬಾಯಿಪಾಠ ಮಾಡಬೇಡಿ. ಸುಮ್ಮನೆ ಗಂಟೆ ಪಾಠ ಬೈಹಾಟ್ ಮಾಡುವುದಕ್ಕಿಂತ ವಿಷಯವನ್ನು ಮೊದಲು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಅರ್ಥ ಮಾಡಿಕೊಂಡ ವಿಷಯ ಬೇಗ ಮರೆಯುವುದಿಲ್ಲ. 2. ಸಣ್ಣ ಭಾಗಗಳಾಗಿ ವಿಂಗಡಿಸಿ. ದೊಡ್ಡ ಮಾಹಿತಿಯನ್ನಾಗಲಿ ಒಂದು ಪ್ಯಾರಾಗ್ರಾಫ್ನನ್ನಾಗಲಿ ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ. ಒಂದು ಸಣ್ಣ ಭಾಗವನ್ನು ಮೊದಲು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸಿ, ನಂತರ ಮುಂದಿನ ಭಾಗಕ್ಕೆ ಹೋಗಿ. ಪ್ರತಿ ಪ್ಯಾರಾದಲ್ಲಿನ ಮುಖ್ಯ ಅಂಶಗಳನ್ನು ಮಾತ್ರ ಹೈಲೈಟ್ ಮಾಡಿ, ಅನಗತ್ಯ ವಿಷಯಗಳನ್ನು ಬದಿಗಿರಿಸಿ. 3. ಸಕ್ರಿಯವಾಗಿ ನೆನಪಿಸಿಕೊಳ್ಳಿ. ಓದಿದ ನಂತರ ಪುಸ್ತಕವನ್ನು ಮುಚ್ಚಿ ನಿಮಗೆ ಏನು ನೆನಪಿದೆ ಎಂಬುದನ್ನು ನಿಮ್ಮದೇ ಮಾತಿನಲ್ಲಿ ಹೇಳಲು ಪ್ರಯತ್ನಿಸಿ ಅಥವಾ ಬರೆಯಿರಿ. ಓದಿದ ವಿಷಯದ ಆಧಾರದ ಮೇಲೆ ನೀವೇ ಪ್ರಶ್ನೆಗಳನ್ನು ತಯಾರಿಸಿ ಅದಕ್ಕೆ ಉತ್ತರಿಸಿ. ಇದು ನಿಮ್ಮ ನೆನಪಿನ ಶಕ್ತಿಯನ್ನು ಪರೀಕ್ಷಿಸುತ್ತದೆ. ನೀವು ಕಲಿತ ವಿಷಯವನ್ನು ನಿಮ್ಮ ಸ್ನೇಹಿತರಿಗೆ, ಮನೆಯವರಿಗೆ ಅಥವಾ ನಿಮಗೆ ನೀವೇ ಹೇಳಿಕೊಡುವಂತೆ ಅಭಿನಯಿಸಿ. ಸರಳವಾಗಿ ವಿವರಿಸಲು ಸಾಧ್ಯವಾದರೆ ನಿಮಗೆ ಆ ವಿಷಯ ಸಂಪೂರ್ಣವಾಗಿ ಅರ್ಥವಾಗಿದೆ ಎಂದು ಅರ್ಥ. 4. ಪುನರಾವರ್ತನೆ. ಅಂತರದಲ್ಲಿ ಪುನರಾವರ್ತನೆ. ಓದಿದ ವಿಷಯವನ್ನು ಆಗಾಗ್ಗೆ ಪುನರಾವರ್ತನೆ ಮಾಡಿ. ಮೊದಲ ಬಾರಿಗೆ ಓದಿದ 1 ಗಂಟೆಯೊಳಗೆ ಪುನರಾವರ್ತನೆ ಮಾಡಿ. ನಂತರ 3 ದಿನಗಳ ನಂತರ, ಮತ್ತೆ 7 ದಿನಗಳ ನಂತರ, ನಂತರ 1 ತಿಂಗಳ ನಂತರ. ಈ ರೀತಿ ಪುನರಾವರ್ತನೆಯನ್ನು ನಿರಂತರವಾಗಿ ಮಾಡಿದರೆ ಅದು ದೀರ್ಘಕಾಲದ ನೆನಪಿನಲ್ಲಿ ಉಳಿಯುತ್ತದೆ. ಪ್ರಮುಖ ಅಂಶಗಳನ್ನು ಬರೆದು ಅಭ್ಯಾಸ ಮಾಡಿ. ಬರೆಯುವುದರಿಂದ ಮೆದುಳು ಮತ್ತು ಕೈಗಳ ಸಮನ್ವಯ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. 5. ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ. ಓದುವಾಗ ನಿಮ್ಮ ಗಮನವು ಬೇರೆ ಕಡೆ ಹರಿಯದಂತೆ ನೋಡಿಕೊಳ್ಳಿ. ಒಂದೇ ಸಮಯದಲ್ಲಿ ಒಂದೇ ವಿಷಯದ ಮೇಲೆ ಗಮನವಿರಲಿ. ಓದಲು ಒಂದು ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಿ ಅದನ್ನು ಶಿಸ್ತಿನಿಂದ ಅನುಸರಿಸಿ. ಪ್ರತಿದಿನ ಕನಿಷ್ಠ 6 ರಿಂದ 8 ಗಂಟೆಗಳ ಕಾಲ ಚೆನ್ನಾಗಿ ನಿದ್ರೆ ಮಾಡಿ. ನಿದ್ರೆಯ ಸಮಯದಲ್ಲಿಯೇ ಮೆದುಳು ನೆನಪುಗಳನ್ನು ಗಟ್ಟಿಗೊಳಿಸುತ್ತದೆ. ಪೋಷಕಾಂಶಯುತ ಆಹಾರಗಳನ್ನು ಸೇವಿಸಿ. ಉದಾಹರಣೆಗೆ ಬಾದಾಮಿ, ವಾಲ್ನಟ್ಸ್, ಹಸಿರು ತರಕಾರಿಗಳು, ಸಾಕಷ್ಟು ನೀರು ಕುಡಿಯಿರಿ. ಈ ಸಲಹೆಗಳನ್ನು ನೀವು ನಿಯಮಿತವಾಗಿ ಬಳಸಿದರೆ ಓದಿದ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ತುಂಬಾ ಸುಲಭವಾಗುತ್ತದೆ. ಶುಭವಾಗಲಿ.